ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈಕುಮೋ. ಇವತ್ತಿನ ವ್ಲಾಗ್ ಏನಂದರೆ, ನಾನು ಮೈಸೂರಿಗೆ ಬಂದಿದ್ದೀನಿ. ನಮ್ಮ ಅಕ್ಕ ಅವ್ರ ಪಾಪುಗೆ ಅನ್ನಪ್ರಸನ್ನ ಮಾಡಿಸ್ತಾಯಿದ್ರು. ಅಂದರೆ ಅದೇ ಫಸ್ಟ್ ಟೈಮ್ ಊಟ ಮಾಡಿಸ್ದಾಗ ದೇವಸ್ಥಾನದಲ್ಲಿ ಕರ್ಕೊಂಡಿದ್ದಾರಲ್ಲ, ಅಲ್ಲಿ ಕರ್ಕೊಂಡೋಗ್ತಾಯಿದ್ರು. ಆಮೇಲೆ ನಮ್ಮ ಅಕ್ಕ ಮೆಸೇಜ್ ಮಾಡಿದರು, ಧ್ರುವ ಮಂಗಳವಾರ ಹೋಗ್ತಾ ಇದ್ದೀವಿ, ಬರೋಕ್ಕಾಗುತ್ತಾ ಅಂತ. ಇಲ್ಲ ಅಕ್ಕ, ಬುಧವಾರ ಎಕ್ಸಾಮ್ ಇದೆ ಅಂತ. ಅದಕ್ಕೆ ನಮ್ಮ ಅಕ್ಕ ಇವತ್ತು ಗುರುವಾರ ಇಟ್ಕೊಂಡಿದ್ದಾರೆ. ನನಗೋಸ್ಕರ ಡೇಟ್ ಚೇಂಜ್ ಮಾಡಿದ್ದಾರೆ. ಅದಕ್ಕೆ ನಾನು ಬಂದಿದ್ದೀನಿ. ನಾವು ಎಲ್ಲ ಹೋಗ್ತಾಯಿದ್ದೀವಿ, ಎಲ್ಲ ರೆಡಿ ಆಗ್ತಾಯಿದ್ದಾರೆ. ನನ್ನ ಔಟ್ಫಿಟ್ ನೋಡಿ ಹಿಂಗಿದೆ, ಇವತ್ತು ಮಸ್ತಾಗಿದೆ. ಹೋಗ್ತಾಯಿದ್ದೀವಿ. ನಾನು ರೆಡಿ ಆಗ್ಬಿಟ್ಟು ಕೆಳಗಡೆ ಬಂದೆ. ಆಮೇಲೆ ಅಬಿಬ್ರು ಸುಮಾಂಟಿ ಎಲ್ಲ ಬಂದಿದ್ದರು. ನಮ್ಮ ಗುಪ್ಸಿ ನಡಾಡಿಸ್ತಾಯಿದ್ರು. ಹಾಯ್ ಗುಪ್ಸಿ. ಆಮೇಲೆ ನಾನು ನಮ್ಮ ಬ್ರೋ ಡಿಕ್ಕೇಲಿ ಕೂತಿದ್ವಿ. ಅಬಿಬ್ರು ಕಾರ್ ಓಡಿಸ್ತಾಯಿದ್ರು ಮಸ್ತಾಗಿ. ಎಲ್ಲ ಹೋಗ್ತಾಯಿದ್ದೀವಿ ಟೆಂಪಲ್ಗೆ, ಸ್ಕಾರ್ಪಿಯೋ ಅಲ್ಲಿ. ನೋಡಿ ಆಂಟಿ ಡಿಕ್ಕೇಲಿ ಕೆಲಸ ಮಾಡ್ತಾವ್ರೆ, ನಾವು ಡಿಕ್ಕೇಲಿ ಕುತ್ಕೊಂಡು ಹೋಗ್ತಾಯಿದ್ದೀವಿ. ಏನು ಸೈಕಳಿ. ನಾವು ಅನ್ನಪ್ರಸನ್ನ ಕೊಟ್ವಿ, ಹೊರನಾಡು ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಗುಬ್ಬಿಗೆ ಆಲ್ರೆಡಿ ಇವಾಗ 6 months ರನ್ನಿಂಗ್ ಲಾಸ್ಟ್ ವೀಕಿಂದ. ಆದರೆ ಹೊರನಾಡಿಗೆ ಹೋಗೋಕ್ಕಾಗಲಿಲ್ಲ ಡ್ಯೂ ಟು ಹೊರನಾಡು ವೆದರ್ ಕಂಡೀಷನ್ ಚೆನ್ನಾಗಿರಲಿಲ್ಲ ಅಂತ. ಇಲ್ಲೇ ಮೈಸೂರಲ್ಲಿ ಹೆಬ್ಬಾಳಲ್ಲಿ ಫಸ್ಟ್ ಸ್ಟೇಜಲ್ಲಿ ಮಾಡಿಸ್ತಿದ್ವಿ. ನೋಡಿ 8:45ಗೆ ಅಲ್ಲಿಗೆ ಬರೋಕ್ಕೆ ಹೇಳಿದರು. ನೋಡಿದ್ರೆ ನಾವಿನ್ನು ಆನ್ ದ ವೇ ಇದ್ದೀವಿ. 9 o'clock ರೀಚ್ ಆಗ್ತೀವಿ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಗುಬ್ಬಿಗೆ ಸ್ವಲ್ಪ ಹುಷಾರಿಲ್ಲ, ನಿನ್ನೆಯಿಂದ ಸಿರಪ್ ಹಾಕೊಂಡು ಪಪ್ಪಚ್ಚಿ ಬಂದಿದ್ದಾರೆ. ನಿದ್ರೆ ಬರ್ತಾಯಿದೆ, ಬೇವ್ರ್ತಾ ಇದ್ದಾರೆ ಸ್ವಲ್ಪ. ನಾರ್ಮಲ್ ಆಗಿ ಇವಾಗ ನಾವು ಹಾಕ್ಸ್ಬೇಕಾದ್ರೆ ಎಲ್ಲ ಪೆಟ್ರೋಲೇ ಹಾಕ್ಸ್ತಾಯಿದ್ದು. ಇದು ಡೀಸೆಲ್ ಅಂತ ಗೊತ್ತಿರಲಿಲ್ಲ. ಪೆಟ್ರೋಲ್ ಅಂದ್ಬಿಟ್ಟೆ, ಆಮೇಲೆ ಬೈದರು. ಆಮೇಲೆ ಮತ್ತೆ ಅದಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ನಾವು ಬಂದ್ವಿ ಟೆಂಪಲ್ಗೆ ಬಂದು ಇಲ್ಲಿ ಬಂದಿದ ತಕ್ಷಣ ಯಾವುದೋ ಲಗೇಜ್ ಗಾಡಿ ನಿಂತಿತ್ತು ಹೊಸ್ತು. ಅದು ಪೂಜೆ ಮಾಡ್ಸೋಕೆ ಹೋಗ್ತಾಯಿದ್ರು ಅನ್ಸುತ್ತೆ. ಆಯ್ ಬ್ರೋ ಪ್ರಸಾದ್ ಬ್ರೋ, ಅಬಿಬ್ರೋ. ಇದು ಟೆಂಪಲಲ್ಲಿ ಚೌಟ್ರಿನೂ ಐತೆ, ಚೌಟ್ರಿ. ಆಮೇಲೆ ಊಟದ ಅದು ಐತೆ. ಆಮೇಲೆ ನಮ್ಮ ಅಕ್ಕವರು ಒಳಗಡೆ ಬಂದು ದೇವಸ್ಥಾನಕ್ಕೆ, ಅದು ಪೂಜಾರಿ ಏನೇನು ಐಟಮ್ಸ್ ಹೇಳಿದ್ರಂತೆ. ಐಟಮ್ಸ್ ಎಲ್ಲ ಕೊಟ್ಬಿಟ್ಟು ಪೂಜಾರಿಗೆ, ಅದೇ ನಾರ್ಮಲ್ ಪೂಜಾರಿ ಐಟಮ್ಸ್ ಏನೇನು ಇರುತ್ತೋ ಅದೆಲ್ಲ ಫ್ರೂಟ್ಸು, ಊದ್ಕಡ್ಡಿ ಅದೆಲ್ಲ ಕೊಟ್ಬಿಟ್ಟು ಪೂಜಾರಿಗೆ. ಆಮೇಲೆ ಅವರು ಒಂದು ಚೀಟಿ ಕೊಡ್ತಾರೆ. ಆ ಚೀಟಿ ತೊಗೊಂಡು ಈಚೆ ಬರ್ಬೇಕು ನಾವು. ಆಮೇಲೆ ಕರೀತಾರೆ, ಈಗ ನಿಂತವರು ಹೆಸ್ರು ಕರೀತಾರೆ, ಆವಾಗ ಬರಬೇಕು. ಈಚೆಗೆ ಬಂದ್ವಿ. ಈಚೆಗೆ ಬಂದು ನೋಡಿದ್ರೆ ಇಲ್ಲಿ ನೇಮಿಂಗ್ ಸೆರೆಮನಿ ಇತ್ತು. ಹಂಗಾದ್ರೆ ಇಲ್ಲೇ ಊಟ ಇವತ್ತು ನಮಗೆ ಅಂತ ಅಂದ್ಕೊಂಡೆ. ನಮ್ಮ ಅಕ್ಕ, ಲೇ ನಾವು ಪೂಜೆಗೆ ಬಂದಿರೋದು ನಡೆಯೋ ಫಸ್ಟು ಅಂದ್ಬಿಟ್ಟು ಅಂದರು. ಆಮೇಲೆ ನಾವು ಗುಪ್ಸಿನ ಮಾತಾಡಿಸ್ಕೊಂಡು ಹೋಯ್ತಾ ಇದ್ದೀವಿ. ಆಮೇಲೆ ಪೂಜಾರಿ ಕರೆದ್ರು ಬನ್ನಿ ಒಳಗಡೆ ಅಂತ. ಆಮೇಲೆ ಅದೇ ಪ್ಲೇಟ್ ಒಂದೊಂದೇ ಕೊಟ್ಬಿಟ್ಟು ಲೈನಾಗಿ ಎಲ್ಲರೂ ಹೋಗ್ಬೇಕು ನಾನು. ಇವಾಗ ಪೂಜಾರಿ ಹತ್ರ ಹೋಗ್ತಿದ್ದಾರೆ. ಅದೇ ನಾರ್ಮಲ್ ಅವ್ರು ಏನು ಹೇಳ್ತಾರೆ ಪೂಜಾರಿ ಅದು ಕೇಳಿಸ್ಕೊಂಡು ಬರಬೇಕು. ಆಮೇಲೆ ಪೂಜಾರಿಗೆ ಐಟಮ್ಸ್ ಕೊಟ್ಬಿಟ್ಟು ಅವ್ರು ಅದೇನೋ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದರು. ನಾನು ಹಂಗೆ ಅಂದ್ಕೊಂಡು ಆಮೇಲೆ ಜೇನುತುಪ್ಪ ಕೊಟ್ಟರು, ಚಿಕ್ಕದು ಬಾಟ್ಲು. ಆಮೇಲೆ ಇಲ್ಲಿ ಕೂತ್ಕೊಳ್ಳಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಪೂಜಾರಿ ಬಂದ್ಬಿಟ್ಟು, ನಿಮ್ಮ ಹಸ್ಬೆಂಡ್ ಹೆಸ್ರೇನು, ನಿಮ್ಮ ವೈಫ್ ಹೆಸ್ರೇನು ಅಂತೆಲ್ಲ ಕೇಳಿದ್ರು. ಆಮೇಲೆ ಪಾಪು ಹೆಸ್ರು ಕೇಳಿದ್ರು. ಆಮೇಲೆ ಯಾವ ಟೈಮ್ಗೆ ಹುಟ್ಟಿದೆ ಪಾಪು ಅಂತ ಕೇಳಿದ್ರು. ಆಮೇಲೆ ಅದೇ ಒಂದು ಬೆಳ್ಳಿ ಬಟ್ಲು, ಒಂದು ಚಿನ್ನದ ಉಂಗುರ, ಆಮೇಲೆ ಜೇನುತುಪ್ಪ ಇಟ್ಕೊಂಡಿರಿ, ಬರ್ತೀವಿ ಲೈನಾಗಿ ಅಂತ ಅಂದ್ಬಿಟ್ಟು ಹೋದ್ರು. ಆ ಚಿನ್ನದ ಉಂಗುರದಲ್ಲಿ ಜೇನುತುಪ್ಪ ಮತ್ತು ಅದು ಪೊಂಗಲ್ ಕೊಟ್ಟಿದ್ರು. ಅದನ್ನು ಪಾಪುಗೆ ತಿನ್ನಿಸ್ಬೇಕು. ಪಾಪುಗೆ ಊಟ ಮಾಡಿಸ್ಬಿಟ್ಟು ಏನು ಕರ್ಕೊಂಡೋಗಿ ತಿನ್ನಿಸ್ತಾ ಇರೋದೆ ಪಾಪುಗೆ. ಆಮೇಲೆ ನಮ್ಮ ಪಾಪು ಸೈಕಾಗ್ಬಿಟ್ಟಿತ್ತು. ಫುಲ್ಲು ಸೆಕೆ ಅಲ್ವಾ ಅಲ್ಲಿ, ಏನು ಕಿರಿಸ್ತಾಯಿದೆ. ಇನ್ನೇನು ಬಿಟ್ಟರೆ ಹೊಡೆದೇ ಬಿಡುತ್ತೆ, ಆ ಥರ ಕಿರಿಸ್ತಾಯಿತ್ತು ಪಾಪ. ಅದಕ್ಕೂ ಸೆಕೆ ಫುಲ್ಲು. ಅಲ್ಲಿ ಜನ ಮಾತಾಡೋದು ಅದೆಲ್ಲ, ಚಿಕ್ಕ ಪಾಪು ಅಲ್ವಾ, ಅವೆಲ್ಲ ತುಂಬ ಇರಿಟೇಟ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ನಿದ್ದೆ ಬೇರೆ ಬರ್ತಾಯಿತ್ತು ನಮ್ಮ ಪಾಪುಗೆ ಮಸ್ತಾಗಿ. ಆಮೇಲೆ ಆರತಿ ಕೊಟ್ಟರು ಪೂಜಾರಿ, ಪಾಪುಗೆ ಇದು ಮಾಡಿಸಿ ಸಣ್ಣ ಮಾಡಿಸಿ ಅಂತ. ಆಮೇಲೆಲ್ಲ ಆಯಿತು. ತುಂಬ ಹೊಟ್ಟೆ ಹಸಿತಾಯಿತ್ತು, ಟೈಮ್ ಬೇರೆ ಆಗೋಗಿತ್ತು. ಅದಕ್ಕೆ ಫಸ್ಟು ನಾಷ್ಟ ಮಾಡೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ. ಮಸಾಲೆ ದೋಸೆ, ಆಮೇಲೆ ಡಿಪ್ ವಡೆ ಮತ್ತು ಮಸಾಲೆ ವಡೆ ಡಿಪ್ ವಡೆ. ಆಮೇಲೆ ಎಲ್ಲರೂ ಮಸಾಲೆ ವಡೆ ಹೇಳಿದ್ರು. ಆಮೇಲೆ ನಮ್ಮ ಬ್ರೋ ಗೀ ರೈಸ್ ಹೇಳಿದ್ರು. ನೀವೇನೇ ಹೇಳಿ ಎಲ್ಲ ತಿಂದ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ರೆ ಮಸ್ತ್ ಅಂದ್ಕೊಳ್ಳಿ. ಆಮೇಲೆ ಮನೆಗೆ ಬಂದ್ವಿ. ನಮ್ಮ ಅಬಿಬ್ರೋ ಬಾರೋ ಸ್ವಲ್ಪ ಮಾರ್ಕ್ ಮಾಡಬೇಕು ಕೋರ್ಟು ಅಂದರು. ಯಾಕೆ ಬರೋ ಅಂದರೆ, ಅದೇ ಅವರು ಕೋಚಾಗಿ ಇವಾಗ ವರ್ಕ್ ಮಾಡ್ತವ್ರೆ ಹ್ಯಾಂಡ್ಬಾಲ್ಗೆ. ಮಸ್ತಾಗಿ ಆಡ್ತಾರೆ ಹ್ಯಾಂಡ್ಬಾಲ್, ನ್ಯಾಷನಲ್ಸ್ ಎಲ್ಲ ಆಡೋರೆ ಮಸ್ತಾಗಿ. ಆಮೇಲೆ ನಾನು ಮನೆಗೆ ಬಂದಿದ್ದೆ. ನಮ್ಮ ಗುಪ್ಸಿನ ನಾರ್ಮಲ್ ರೋಡಲ್ಲಿ ವಾಕಿಂಗ್ ಥರ ತಳ್ಕೊಂಡು ಹೋಗೋದು, ಅದಕ್ಕೂ ಎಲ್ಲ ನೋಡಬೇಕಲ್ಲ ಈಚೆ ಹೆಂಗೈತೆ. ಆಮೇಲೆ ನಾರ್ಮಲ್ ಪಕ್ಷಿಗಳು ಅದು ಇದು ನೋಡಿದ್ರೆ ಅದಕ್ಕೂ ಏನೋ ಒಂಥರ ಖುಷಿ ಆಗುತ್ತೆ ಮಸ್ತಾಗಿ. ಆಮೇಲೆ ನಾನು ಹೋದೆ, ನನ್ನ ಮಕ್ಕನೇ ನೋಡ್ತಾಯಿತ್ತು. ಆಯ್ ಗುಪ್ಸಿ ಅಂತೆ, ನಗ್ತಾಯಿದೆ ಮಸ್ತಾಗಿ. ಅಲ್ಲಿ ನೋಡಿ
ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಾ ಹೋಗೋಣ ಗುಪ್ಸಿ ಮನೆಗೆ ಅಂದ್ಬಿಟ್ಟು ಕರ್ಕೊಂಡೋಗಿ ಗುಪ್ಸಿ ನಮ್ಮ ಮನೆಗೆ. ನಮ್ಮ ಮೈಸೂರಲ್ಲಿ ಮರ್ಮೇಡ್ ಇತ್ತು, ನಾನು ಮರ್ಮೇಡ್ ನೋಡಲೇಬೇಕು ಅಂದ್ಬಿಟ್ಟು ಬ್ರೋ ಮರ್ಮೇಡ್ ನೋಡೋಕೆ ಹೋಗೋಣ ಅಂತ ಅಂದೆ. ಓಕೆ ಸರಿ ಆಯಿತು. ಆಮೇಲೆ ಇಲ್ಲೇ ಕರ್ಕೊಬಂದರು, ಇದು ಅಕ್ವೇರಿಯಮ್, ಇಲ್ಲಿ ಮರ್ಮೇಡ್ ಇಲ್ಲ ಓಕೆನಾ. ಅಕ್ವೇರಿಯಮ್ ಕರ್ಕೊಬಂದವ್ರೆ. ಸರಿ ಆಯಿತು ಅಂದ್ಬಿಟ್ಟು ನಾರ್ಮಲ್ ಫಿಶಸ್ಸು, ಚಿಕ್ಕ ಚಿಕ್ಕ ಫಿಶಸ್ಸು ಅವೆಲ್ಲ ಇತ್ತು. ಫುಲ್ಲು ಏಕಾಯಿತು. ನನಗೆ ಮರ್ಮೇಡ್ ಪಕ್ಕ ಇರುತ್ತೆ ಅಂದ್ಕೊಂಡು ಹೋದೆ. ಆಮೇಲೆ ಇಲ್ಲಿ ನೋಡಿದ್ರೆ ಹಾವು ಥರ ಒಂದು ಫಿಶ್ ಐತೆ, ಸೇಮ್ ಹಾವು ಥರನೇ ಐತೆ ಮಸ್ತಾಗಿ. ಆಮೇಲೆ ಇದು ನೋಡಿ ಹೆಂಗೈತೆ, ಏಂಜಲ್, ಬ್ಲ್ಯಾಕ್ ಏಂಜಲ್ ಮಸ್ತ್ ಇದು. ಈ ಥರ ಎಲ್ಲ ಫಿಶಸ್ ಇಲ್ಲ ಇದ್ದರೆ ಒಂಥರ ಖುಷಿಯಾಗುತ್ತೆ. ಇದು ನೋಡಿ ಜೆಲ್ಲಿ ಫಿಶ್ಶು, ಇದಕ್ಕೆ ಮಖ ಎಲ್ಲ ಐತೆ, ಮೂಗೆಲ್ಲ ಐತೆ, ಏನು ಗೊತ್ತಾಗ್ತಾ ಇಲ್ಲ ಹೆಂಗೈತೆ ನೋಡಿ, ಸುಮ್ಮನೆ ಹೋಯ್ತೈತೆ. ಈ ಫಿಶ್ ಯಾವುದಂತ ಗೊತ್ತಾಗುತ್ತಾ? ಅದೇ ಈಚೆ ಬಂದರೆ ಫುಲ್ಲು ದಪ್ಪ ಆಗುತ್ತಲ್ಲ ಆ ಫಿಶ್ ಇದು. ನಾನು ಆಮೇಲೆ ಈ ಫಿಶ್ ನೋಡಿದೆ, ಇದೇನಪ್ಪ ಸೇಮ್ ದೆವ್ವ ಥರನೇ ಐತೆ. ಆಮೇಲೆ ಇಲ್ಲಿಗೆ ಬಂದರೆ ಧ್ರುವಣ ಬಂದರು, ಈ ಬರ್ರೋ ಅಂತ ಎಲ್ಲ ಬರ್ತೈತೆ ಫಿಶ್ ಒಟ್ಟಿಗೆ ಮಸ್ತಾಗಿ. ಆಮೇಲೆ ಇಲ್ಲಿ ನೋಡಿ ಇದೇನೋ ಡಿಸ್ಕಸ್ ಫಿಶ್ ಅಂತೆ. ಇಲ್ಲಿ ನೋಡಿ ಒಂದು ಗ್ರೂಪಾಗಿ ನಿಂತ್ಕೊಂಡು ಡಿಸ್ಕಸ್ ಮಾಡ್ತೈತೆ ಮಸ್ತಾಗಿ, ಇಲ್ಲೋ ಹಂಗೆ ಕೊಂಡ್ರು ಅಂತ. ಆಮೇಲೆ ಇಲ್ಲಿ ಇದೇನಪ್ಪ ನಾವು ತಿನ್ಬೋದು ಅಂತ ಇದ್ದರೆ ಅದು ಮನಸ್ಸಲ್ಲಿ ಮನುಷ್ಯರು ಬಂದ ನಾವೇ ತಿನ್ಬೋದು ಇವ್ರನ್ನ ಅಂತ ಯೋಚನೆ ಮಾಡ್ತೈತೆ. ಅಲ್ಲಿ ನೋಡಿ ಎಷ್ಟೆಷ್ಟು ದಪ್ಪ ಐತೆ ಒಂದೊಂದು ಫಿಶ್ಶು, ಅಪ್ಪ ಸ್ವಾಮಿ. ಇಲ್ಲಿ ನೋಡಿ ಇದೆಷ್ಟು ಉದ್ದ ಐತೆ, ಸೈಕ್ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಇದೆಲ್ಲ ಎಲ್ಲಿರುತ್ತೆ, ಹೆಂಗೆ ಸಿಗುತ್ತೆ ಇವ್ರಿಗೆ ಈ ಥರ ಫಿಶ್ಗಳೆಲ್ಲ? ಅಲ್ಲಿ ನೋಡಿ ಎಷ್ಟೆಷ್ಟು ಉದ್ದ ಐತೆ, ಅಪ್ಪ ಸ್ವಾಮಿ. ಆಮೇಲೆ ಆಯಿತು, ಹೊಟ್ಟೆ ಹಸಿತಾಯಿತು. ಬ್ರೋ ಶವರ್ಮ ಬ್ರೋ ಅಂತ ಅಂದೆ. ಬೇರೆ ಸರಿ ಭಾಷೆ ನಿನಗೆ ಇಲ್ಲದೆ ಇರೋದಾ ಅಂದ್ಬಿಟ್ಟು ಶವರ್ಮ ಕೊಡಿಸಿದ್ರು ಮಸ್ತಾಗಿ. ಇವನು ಇಲ್ಲೇ ನಾರ್ತವನು, ಬಟ್ ಕನ್ನಡ ಬರ್ತತೆ ಮಸ್ತಾಗಿ ಇವನಿಗೆ. ಆಮೇಲೆ ಊಟಕ್ಕೆ ಹೋಗಿದ್ವಿ. ಇಲ್ಲಿ ನೋಡಿ ನಾರ್ಮಲು, ನಾವು ಗೊತ್ತಲ್ಲ ಬ್ಯಾಟಿಂಗ್ ಮಾಡ್ತಾ ಇರಬೇಕಷ್ಟೇ ಮಸ್ತಾಗಿ. ಆಮೇಲೆ ಕುನಾಫ ಆರ್ಡ್ರ್ ಮಾಡಿದ್ದೆ, ನನ್ನ ಫೇವ್ರೇಟ್ ಕುನಾಫ. ಆಮೇಲೆ ಒಂದು ಮಿಂಟ್ ಲೈಮ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೆ ಮಸ್ತಾಗಿ. ಇಲ್ಲಿ ನೋಡಿ ಈ ಥರನೇ ಕುನಾಫ ಮಾಡೋದು, ಮಸ್ತಾಗಿ ಮಾಡ್ತಾರೆ ಕುನಾಫ ಎಲ್ಲ. ಆಮೇಲೆ ಊಟ ಎಲ್ಲ ಆದಮೇಲೆ ಹೇಳಿ ಇಲ್ಲಿ ಬೀಡ ತೊಗೊತಾರೆ ಮಸ್ತಾಗಿ, ಬೀಡ. ಅಲ್ಲಿಂದ ಅಬ್ಬಿಬ್ರು ಅಂತ ಇದ್ದಾನಲ್ಲ, ಅವ್ರ ಅಣ್ಣ ಇವರು ಪುನೀವ್ರು ಅಂತ. ಮಸ್ತಾಗಿ ಡ್ಯಾನ್ಸ್ ಸಾಂಗ್ ಹಾಕಿದ್ವಿ. ಸಾಂಗಿಗೆ ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ಪಾಪು ನಾನು ಡ್ಯಾನ್ಸ್ ಆಡ್ತೀನಿ ಅಂತಾಯಿತು. ಆಮೇಲೆ ನಮ್ಮ ಪಾಪುಗೂ ಡ್ಯಾನ್ಸ್ ಆಡಿಸ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡಿಕೊಂಡು, ನೈಟ್ ಅಲ್ವಾ ಮಸ್ತಾಗಿರುತ್ತೆ ಅಂದ್ಬಿಟ್ಟು ಮಸ್ತಾಗಿ ಹೋಗ್ತಾಯಿದ್ವಿ ನೈಟು. ಓಕೆ ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಡೈಲಿ ವ್ಲಾಗರ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.